ಕೊಡಾಕಿಲ್ಲ. ಜೇಕ ಅಲ್ಲ ಪಾರಕ್ ಬಂದಾಳ. ಓ ರೊಕ್ಕ ಕೊಡಾಕಿರ್ಬೇಕು. ರೊಕ್ಕ ಕೊಡಾಕ್ ಬಂದಾಳ. ಕೊಡ್ಲಿ ರೊಕ್ಕ. ಅದಕ್ಕೆ ಅಲ್ಲ ನಾನು ಹೇಳಿದ್ದೆ, ಹೋಗ್ರಿ ಆಕಿ ಕಡೆ ಈಸ್ಕೊಡ್ರಿ ಅಂಥೇಳಿ. ನಿನಗೆ ಈಗಲ್ಲ, ನಿನಗೆ ರೊಕ್ಕ ಕೊಡು ಅವಾಗೈತಿ. ಏನ ಪರಕ ಇಲ್ಲಿ ನಿಂತ್ಬಿಟ್ಟು ಇದು ಜಯಕರ್ ಬಗಲಾಗ? ಅಯ್ಯ ರೇಣಕ್ಕನ ಏನಿಲ್ಲ ನೋಡ ಇವ, ಒಂಥರ ಬ್ಯಾಸರದಂಗೆ ಆಗಿತ್ತ, ಹಂಗೆ ಬಂದಿದ್ನಿ. ಮಳ್ಳಿ ಬೇಸರಾಗಿತ್ತಂತ ಹಂಗೆ ಬಂದಾಳಂತ. ಅಲ್ಲಲ್ಲ ಬೆಂಡ್ಲಿ ಸಾಲ ಕೊಡಕ್ಕೆ ಬಂದೇನಿ ಅಂತೇಳಿ ನನಗೇನು ಗೊತ್ತಿಲ್ಲ ನೀನು. ಕೊಡು ನಿನಗೆ ಶನಿ ಹೆಗಲು ಏರಾಕತ್ತಾನ. ಅಲ್ಲ ನೀನೇ ಹೆಗಲು ಏರಿಸ್ಕೊಳಕತ್ತಿ. ಅದಕ್ಕೆ ಮನೆ ಬಾಗಿಲು ಮಠ ಬಂದು ಸಾಲ ಕೊಡಕತ್ತಿ. ಕೊಡು ನಿನಗೈತಿ. ಹೌದನಾ? ಆತ್ ಬಿಡವ ಹೋಲೆ. ಏನು ನಮ್ಮ ಮನೆ ಕಡೆ ಬರೋದೇ ಇಲ್ಲವ, ನೀವರ ದೊಡ್ಡ ಮನುಷ್ಯರ ಆಗ್ಬಿಟ್ಟಿರಿ. ನಮ್ಮ ಮನೆ ಕಡೆ ಒಂಚೂರು ಆಗಾಗ ಬರ್ಕೊಂತಿದ್ರೆ ಹೋಗ್ಕೊಂತಿದ್ರೆ ನಮಗೂ ಖುಷಿ ಆಕತಿ. ಟೈಮ್ ಸಿಕ್ಕಾಗ ಬಾ ಕಡೆ ಚಾಗಿ ಕುಡಿದು ಮಾತಾಡ್ಕೊಂಡು ಕೂತು ಹೋಗುವಂತಿ. ಏನು ಯಾಕೆ ಒಳ್ಳೆ ನೀನು ಶಾಂತಕರ ಮನೆ ಕಡೆ ಹೋಗಿದ್ದೀವ, ಗಿರ್ಜಿ ಮನೆ ಕಡೆ ಹೋಗಿದ್ದಿ, ಒಳ್ಳೆ ಇಲ್ಲಿ ಬಂದು ಎಲ್ಲೋ ಅದಕ್ಕೆ ಕೇಳಿದೆ ಅಷ್ಟೆ. ಹೌದಾ? ಇಲ್ಲ ಅದ ಒಂದೀಟ್ ಏನೋ ಕೆಲಸ ಇತ್ತ, ನಮ್ಮ ಹೊಲದ್ದೊಂದು ಶೇಂಗಾಕಳಿ ಕೀಳೋದು ಹೇಳ್ಬೇಕಿತ್ತು, ಅದಕ್ಕೆ ಬಾ ಅಂತ ಹಚ್ಚಿದ್ದೆ. ಹೌದನ? ಆಯ್ತು ಹೇಳ್ಕೊ ಹಂಗಾರ. ಬರ್ಲ್ಯಾ, ನಾನು ದೊಡ್ಡ ಕೆಲಸ ಐತಿ. ಅಯ್ಯವ್ವ ದೇವ್ರ, ಇಕ್ಕಿ ಮುಂದೆ ಹೇಳಿದ್ರೆ ಮುಗಿದೋತ. ಊರು ತುಂಬ ಪಾರಕ್ ಬಡ್ಡಿ ವ್ಯವಹಾರ ಮಾಡಕತ್ತಾಳ ಅಂತೇಳಿ ಹೇಳಿ ನನ್ನ ಮರ್ಯಾದೆ ಕಳಿತಾಳ. ಈಕಿ ಹೇಳಾರ್ದ ಚಲೋ ಆತ. ಈಕೆ ಬೇಕಿ ಜಯಕ್ಕ. ಏ ಜಯಕ್ಕ, ನಿನಗೇನು ಬಂತು ಯವ್ವ ತಾಯಿ ಎತ್ತಾಗ? ಅಯ್ಯ ದೇವ್ರೇ, ಅಯ್ಯೋಯ್ಯವ್ವ, ಬೆಳಗ್ಗಿಂದ ನಿಂದ ಹಾದಿ ಕಾಯಕತ್ತಿದ್ವಿ, ಈಗ ಬಂದು ನೀನು ಜಯಕ್ಕ ಅಂತೀವ. ಅಯ್ಯ ನಿನ್ನ ಹೆಣ ಹೊರ್ಲಿ. ಅಲ್ಲ ನಾ ಈಗ ಬಂದೆ ಅಂದ್ರೆ ಬೆಳಗ್ಗೆ ಎದ್ದೆ ನಿಮ್ಮ ಮನೆ ಬಾಕಲ್ಲ ಕಸ ಹೊಡಿಕಿತ್ತ ಮುಂಚೆ ಕೂತ್ಬಿಡ್ಲೇನ? ಕೆಲಸ ಇರ್ತಾವ ಯವ್ವ, ರೊಕ್ಕ ತರೋದಿತ್ತು ಒಂದ್ ಕಡೆ ಹೋಗಿ. ಮತ್ತೆ ಬಂಗಾರ ಒಂದ್ ಇಷ್ಟಿದ್ವಲ್ಲ, ಅವ್ನು ಒತ್ತಿ ಇಡ್ತಂದೆ ನಾನು. ನೋಡ್ರಿವ ಬಡ್ಡಿ ನೀವು ಕೇಳಿರಿ ಅಂತ ಕೊಡಾಕತ್ತೇನಿ. ರೊಕ್ಕ ಮಾತ್ರ ನೀವು ಟೇಮಿಗೆ ಕೊಟ್ಬಿಡ್ಬೇಕು. ಏನ ಮತ್ತೆ ಹೇಳತ್ತೀನಿ ಈಗ. ಮತ್ತೆ ಇವೆಲ್ಲ ಕೊಳ್ಳಾಗ ಕೈಯಾಗ ಹಾಕೊಂಡಿಲ್ಲ ಅವು ಪಾಸಿವು. ನನ್ನ ಗಂಡಗೆ ಗೊತ್ತಾಗಲ್ಲ ಇವೆಲ್ಲ, ಅವೆಲ್ಲ ಅದನ್ನೇನು ನೋಡ್ಕೊಂಡು ಕುಂದ್ರದಿಲ್ಲ. ಅದಕ್ಕೆ ಏನು ಪಾಸಿವು ಒಂದು ಅಂಗಡಿಯಾಗ ಹೇಳಿ ಬಂದಿದ್ದೆ ಮೊನ್ನೆ. ಈ ಟೈಪ್ ನಾನು ಬಂಗಾರದ ಉದಾವಲ್ಲ, ಹಿಂಗೆ ನನಗೊಂಚೂರು ಪಾಸಿವ್ ತರಿಸ್ಕೊಡ್ರಿ ಅಂತ ಹೇಳಿದ್ದೆ. ಹ್ಞೂ ಅಂತ ತರಿಸ್ಕೊಟ್ಟಾರ, ಹಾಕ್ಕೊಂಡೇನಿ ಒಂಚೂರು ಡಿಸೈನ್. ಅದಕ್ಕೆ ಇದಕ್ಕೆ ಪರ್ಕಾಕತಿ. ಆದ್ರೆ ನನ್ನ ಗಂಡ ಏನು ಅಷ್ಟು ದಿಟ್ಟಿಸ್ ನೋಡಿ ಬೂತ್ ಕರಡಿ ಹಾಕಿ ನೋಡ್ಬೇಕಾಗೈತಿ. ಹೌದಿಲ್ಲ? ಅಷ್ಟೆಲ್ಲ ಏನು ನೋಡೋದಿಲ್ಲ. ಹಾಗಾಗಿ ನಾನು ಬಾಳೆ ಬಚ್ಚೆ ನಂದು. ಅದಕ್ಕೆ ಏನು ಮತ್ತೆ ನೀವು ಮಾತ್ರ ತಿಂಗಳ ಕರೆಕ್ಟ್ ಕೊಟ್ಬಿಡ್ಬೇಕವಾ? ಅಯ್ಯೋ ಪಾಪ, ನಮ್ಮ ಸಲುವಾಗಿ ಎಷ್ಟು ತ್ರಾಸ ತೊಗೊಳಕತ್ತೀಯ ಪರಕ್ಕ ನೀನು. ತಲೆ ಕೆಡ್ಸ್ಕೊಬೇಡವ ಇವ, ₹1 ನಿಂದ ಇಟ್ಕೊಳ್ಳೋದಿಲ್ಲ ನಾವು. ಪಾಪ ಪರ್ ವಸ್ತು ಪಾಷಾಣಕ್ಕೆ ಸಮ ಅನ್ಕೊಳಕಿ ನಾನು. ಯಾವತ್ತು ₹1 ಕನ್ನೆ ಮಾಡೋದಿಲ್ಲ ಇವ ನಾನು. ನೋಡ್ತಿರ್ಬೇಕಾರೆ ನೀನು ತಿಂಗಳಾಗುದ ತಡ ನೀ ಏನು ಬಂದು ನಾನು ₹1 ಕೇಳಬೇಡ. ನೀನು ಬಂದು ಸೀದಾ ನಾನು ನಿನಗೆ ಬಡ್ಡಿ ಏನು 5% ಐತಲ್ಲ ಕೊಟ್ಟು ಹೋಗ್ತಾನಿವ. ನೀ ತಲೆ ಕೆಡಿಸ್ಕೋಬೇಡ ಯವ್ವ. ದೇವ್ರೆ, ನಿಂದು ತಿಂದು ನಿನಗೆ ಅಯ್ಯೋ ಅನಿಸ್ ನಾವು ವ್ಯಾಪಾರ ಮಾಡಿದ್ರೆ ಉದ್ಧಾರ ಆಕ್ಯವನು? ಆಗೋದಿಲ್ಲವ ಇವ, ತಲೆ ಕೆಡಿಸ್ಕೋಬೇಡ್ರಿ ನೀವೇನು. ಏನು ನಾನು ನೋಡ್ಬೇಕಾರೆ ನೀವು ₹1 ತಿನ್ನೋದಿಲ್ಲವ, ನಾ ಕೊಡ್ತೇನೆ. ಅಯ್ಯವ್ವ ದೇವ್ರೆ, ಇಷ್ಟೊಂದು ಮಾಡ್ರಿವ. ಏನ ನನಗೂ ಒಂದು ಏನೋ ಕಷ್ಟ ಸುಖಕ್ಕೆ ₹1 ಹಾಕತ್ತಲ್ಲ ಅಂತ ನಿಮಗೆ ಕೊಟ್ಟಿದ್ದಷ್ಟೆ. ಅದು ನಿಮ್ಮದು ಕಷ್ಟ ಭಾಳ ಐತಿ ಅಂದ್ರಲ್ಲ, ರೊಕ್ಕ ಬೇಕಂದ್ರಲ್ಲ, ಅದಕ್ಕೆ ಊರಾಗಿದ್ದು ಒಬ್ರಿಗೊಬ್ರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗೆ? ತೇಗ್ ಹೊಡಿತೀಯಲ್ಲ ಪರಕ್ಕ. ಏನು ಉಂಡು ಬಂದಿ? ಬಿಸಿ ರೊಟ್ಟಿ, ಹಾಗಲಕಾಯಿ ಪಲ್ಯ ಬಿಸಿ ರೊಟ್ಟಿ ಇದ್ರೆ 2 ಹೊಟ್ಟಿ ನನಗೆ. ಯವ್ವ ಆಗನ ಇಷ್ಟ ನನಗರ ಹಾಗಲಕಾಯಿ ಪಲ್ಯ ಅಂದ್ರೆ ಘನ ಜೀವನ ಬಿಡ್ತೇನೆ ನಾ ಅಂತರು. ಕರ್ನ ಬಾ ಇಷ್ಟ ನಂಗೆ. ಅಯ್ಯೋ ಆರೋಗ್ಯಕ್ಕೆ ಭಾರಿ ಒಳ್ಳೇದೇ ಇವ. ಸರಿ ನಾ ಬರಲಿ, ಹಂಗಾರೆ ರೊಕ್ಕ ಹಿಡ್ರಲ್ಲಿ ಕೊಡ್ತೇನೆ. ಹೌದು, ಏನು ಶ್ಯೂರಿಟಿ ಒತ್ತಿ ಕೊಡಲೇ ಇಲ್ಲವ ನೀವು. ಏನು ಮಾಡ್ಲಿವ? ಈಗ ಏನು ಕೊಡ್ಬೇಕು ಹೇಳಂಗಾರ? ಅಲ್ಲ ಏನು ಕೊಡ್ತೀರಿ ಹೇಳ್ರಿವ? ಸೆರಗನ್ಯಾಗ ಮುಚ್ಕೊಂಬಂದಿದ್ನಿ ನೋಡಿ. ಈ ವಿಚಾರ ನನ್ನ ಗಂಡಗೆ ಗೊತ್ತಾಗಬಾರ್ದು. ಮತ್ತು ನನ್ನ ಸೊಸಿಗೆ ಬಂದು ಹೇಳ್ಬೇಡ್ರಿ, ನನ್ನ ಅಮ್ಮಗೂ ಹೇಳ್ಬೇಡ್ರಿ. ನಾ ಕಳಲೆ ವ್ಯವಹಾರ ಮಾಡಕತ್ತೇನೆ. ಮತ್ತೆ ಏನಾರ ಗೊತ್ತಾದ್ರೆ ಸುಮ್ಮನೆ ಜಗಳ ಮಾಡ್ತಾವು. ಅದಕ್ಕೆ ನೋಡಿ ನಾ ಹೇಳಾಕತ್ತೇನೆ, ಶ್ಯೂರಿಟಿ ನೋಡಿದ್ರೆ ಏನೂ ಕೊಡವಲ್ರಲ್ಲ ಇವ. ರೊಕ್ಕ ಹೆಂಗೆ ಕೊಡಲಿ? ಅಷ್ಟು ನಂಬಿಕೆ ಇಲ್ಲ ನಮ್ಮ ಮೇಲೆ ನಿನಗೆ? ಅಲ್ಲ ನಂಬಿಕೆ ಐತಿ, ಆದರೂ ಒಂದು ಏನಾರ ಇದ್ದ ರೊಕ್ಕ ತಾಂಬರ್ ದುಡ್ಡು ತಾಯಿ ಮಕ್ಕಳನ್ನಾದ್ರೂ ಕೆಡಿಸ್ತೈತಿ. ಅದಕ್ಕೆ ಅಲ್ಲ ಹೊರಗೆ ನಿಂತ ಮಾತಾಡತ್ತೀಯಲ್ಲ, ಒಳಗೆ ಹೋಗುನ್ ಬಾ. ಮತ್ತೆಲ್ಲಿ ಒಳಗೆ ಬರೋದು? ಬಡ ಚೀಲ ತಗೋರಿ. ಆದ್ರೆ ಶ್ಯೂರಿಟಿ ಏನು ಕೊಡ್ತೀರಿ ಹೇಳ್ರಿ? ಪರಕ ಇಲ್ಲೇನು ಮಾಡಕತ್ತೀಯ? ಅದು ಶಾಂತಕ್ಕೆ ಹೇಳಿದ್ನಿಲ್ಲ ನಿನಗೆ, ಬಡ್ಡಿ ವ್ಯವಹಾರ ಚಾಲು ಮಾಡ್ಬೇಕಂತದೇನಿ ಅಂತೇಳಿ. ಅದೇ ಈ ಜಯಕ್ಕ ಮತ್ತು ಕಲ್ಲವಕ್ಕ ರೊಕ್ಕ ಕೇಳಿದ್ರು, ನನ್ನ ಕಡೆ ಕೊಡಾಕ್ ಬಂದಿದ್ದೆ. ಮತ್ತು ಇವರ ನಮ್ಮ ಮನೆಗೆ ಬರ್ತಿದ್ರು ಬಿಡು. ಆದ್ರೆ ನಮ್ಮ ಮನೆಗೆ ಯಾರಿಗೆ ಗೊತ್ತಿಲ್ಲಲ್ಲ ಇವ ಸುದ್ದಿ. ಅಯ್ಯೋ ಹುಚ್ಚು ಮೋಳಿ. ಅಯ್ಯೋ ಯಾಕೆ ಬೇಕಪ್ಪ ರೊಕ್ಕ ಇವೆಲ್ಲ ನಿನಗೆ? ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡ್ರ ನಂಗೆ ಆತವ ನಿನ್ನ ಬಾಳೆ. ಏನು ಸುಕ್ಕದ ಗುದಿಗೆ ಮುಳು ಚುಚ್ಕೋಬೇಡ, ನನ್ನ ಮಾತು ಕೇಳು. ಇವೆಲ್ಲ ಬೇಡ ಬಡ್ಡಿ ವ್ಯವಹಾರ. ಅಯ್ಯಯ್ಯಯ್ಯ ಶಾಂತಕ್ಕ, ಬೇಸದಿವ ನೀನು ನಿನ್ನ ಮಗಳು ನಿನ್ನ ಅಷ್ಟು ಶ್ರೀಮಂತರ ಆಗ್ಬೇಕು. ನಾವೇನು ವ್ಯಾಪಾರ ವ್ಯವಹಾರ ಮಾಡಿ ಏನು ಹೌದು ಅಲ್ಲ ಆಗದ್ ಬೇಡ ಬಿಡು. ಅಯ್ಯಯ್ಯವ ನಾ ಏನು ನೀವ ನಿಮಗೆ ಮತ್ತೆ ಅಲ್ಲ ರೊಕ್ಕ ಕೊಟ್ಟು ಏನೋ ಒಟ್ಟು ನಮ್ಗೆ ಸಹಾಯ ಮಾಡಾಕತ್ತಾಳಕಿ. ಅಕ್ಕಿ ಯಾಕೆ ಕೊಡ್ತಿ? ಅದನ್ನ ಇಡು, ಒತ್ತಿ ಪತ್ರ ಇಡು, ಹಂಗೆ ಮಾಡು ಹಿಂಗೆ ಮಾಡು, ಕೊಡಬೇಡ ಅಂತ ಹೇಳ್ಕೊಡಕತ್ತಿಯಲ್ಲ ಶಾಂತಕ್ಕ. ಬೇಷ ಅಲ್ವಾ ಇವ ಈ ರೀತಿ
ಒಂದು ಗುಣ ನಿನಗೆ. ನೀನು ಹಿರೇಕಾಯಿಗೆ ಹಿಂಗೆಲ್ಲ ಮಾಡಬಾರ್ದು ನೋಡಿ ಶಾಂತಕ್ಕ. ಹೌದು ಬೇ ಶಾಂತಕ್ಕ, ನಾವು ಟೈಮಿಗೆ ರೊಕ್ಕ ಕರೆಕ್ಟಾಗಿ ಹೊಳ್ ಕೊಟ್ಬಿಡ್ತೇವೆ. ಇವ ರೂಪಾಯಿ ಲೆಕ್ಕ ಅಂದ್ರೆ ಲೆಕ್ಕ ನಮ್ಮ ಕಡೆ. ಏನು ನಾವೇನು ಪಾರಕ್ ಕೊಟ್ಟಾಳ ಅಂತೇಳಿ ಅನ್ಯ ಮಾಡೋದಿಲ್ಲ, ರೊಕ್ಕನೂ ಇಟ್ಕೊಳ್ಳೋದಿಲ್ಲ ಇವ. ಅಲ್ಲ ನಿಮಗೆ, ಅಲ್ಲ ನಾನು ನಿಮಗೆ ಕೊಡಬೇಡ ಅನ್ಲಿಲ್ಲ, ಬಡ್ಡಿ ವ್ಯವಹಾರನ ಬೇಡ ಪರಕ, ಇವೆಲ್ಲ ಯಾಕೆ ಬೇಕು ನಿನಗೆ ಅಂತ ಹೇಳಾಕತ್ತೇನೆ. ನೋಡ್ ಪರಕ, ನೀ ಹೆಂಗೆ ಮಾಡ್ತೀನಿ ನೋಡುವ, ನಿನಗೆ ಬಿಟ್ಟಿದ್ದು. ಬೇರೆ ಎಲ್ಲರೂ ತೆಗಿಸ್ತೇವೆ ಮತ್ತೇನು ಮಾಡೋದು. ಅಲ್ಲ ಶಾಂತಕ್ಕ, ಇದೊಮ್ಮೆ ಕೊಟ್ಬಿಡ್ತೇನೆ ಬಿಡ, ಪಾಪ ಯಾಕೆ ರೊಕ್ಕ ಭಾಳ ಕೇಳಾಕತ್ತಾರ. ಕೊಡು ಬೇಡ ನಂಗಲ್ಲ, ಏನಾರ ಒಂದು ಒತ್ತಿ ಇಟ್ಕೊಂಡು ಕೊಡ್ಲಿ ನೋಡಿ. ನೀನು ಒಳ್ಳೇದಕ್ಕೆ ಹೇಳೋದು, ಮತ್ತು ಸುಮ್ಮನೆ ನೀನು ಮತ್ತೆ ಒಂದು ಇನ್ನೊಂದು ಮಾಡ್ಕೊಬೇಡ. ಅಲ್ಲ ಶಾಂತಕ್ಕ ಪಾಪ, ಏ ಪಿ ಪಾಪ ಅಂದ್ರೆ ಕುಂದಿರ್ತಿ ನೋಡಿ, ಹೇಲ್ಗೆ ತಿಂದ ನೋಡುವ ಪರಕ್ಕ. ನಾವಂತೂ ಹೇಳ್ತೇವೆ, ನಮ್ಮಂತಲ್ಲಿ ಏನೂ ಇಲ್ಲವ, ಮಾತಾ ಬಂಡವಾಳ ನೋಡುವ. ನಮ್ಮ ಊರು ಬಿಟ್ಟಂದ್ರು ನಾವೇನು ಊರು ಬಿಟ್ಟು ಓಡಿ ಹೋಗುದಿಲ್ಲ. ನಂಬಿಕೆ ಐತೆ ಇಲ್ಲ ಅಷ್ಟು ಹೇಳ್ಬಿಡ್ರಿ. ಹೌದೌದು ಹೌದೌದು ಶಾಂತಕ್ಕ, ಸಾಕ್ಷಿ ಅನ್ನಕ್ಕೇನ ನೀನಾದಿ ನೋಡ್ದೆ ಗಿರ್ಜಿ ಬಂದ್ಲ. ಸಾಕ್ ಬಿಡ ಇವ ಹೋಲೆತ್ತ ಕೊಡನ್ ಪಾಪ. ನೋಡವ ನಿನಗ ಬಿಟ್ಟಿದ್ದೆ, ಹೇಳೋದಂತೂ ನಾ ಹೇಳೇನಿ. ಆಯ್ತು ಬಿಡ್ರವ, ಕೊಡ್ತೇನೆ ತಗೋರಿ. ಈ ಬ್ಯಾಗ್ನಾಗ ನಿನಗೆ 1 ಲಕ್ಷ ರೂಪಾಯಿ, ಈಕಿಗೆ 1 ಲಕ್ಷ ರೂಪಾಯಿ ಐತಿ ನೋಡ್ರ. ಹೇಳಾಕತ್ತೇನೆ 5% ಬಡ್ಡಿ ಡಣ್ ಅಂತ ಬಂದು ಬಿಡ್ಬೇಕು 1 ತಾರೀಕಿಗೆ. ಏನ ಒಂದು ದಿನ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಮತ್ತೆ ನಾ ಈಗ ಹೇಳೇನಿ. ಪರಕ ರೊಕ್ಕ ಹೊರಗೆ ತೆಗೆದು ಕೊಡು, ಹಂಗೆಲ್ಲ ಬ್ಯಾಗ್ ಕೊಟ್ರೆ ಹೆಂಗದು? ಹೌದನ? ಹಾ ತಗೋರಿವ ರೊಕ್ಕ 2 ಲಕ್ಷ ರೂಪಾಯಿ ಐತಿ. ನಿಂಗೆ 1 ಲಕ್ಷ, ನಿಂಗೆ 1 ಲಕ್ಷ, 5% ಬಡ್ಡಿ. ಈಗ ಅದು ಹೆಂಗೆ ತಪ್ಪಿಸ್ಕೊಂತೀರಿ ನಾನು ನೋಡ್ತೇನೆ. ಯವ್ವ ನಮ್ಮ ಮಾತಾ ಸಾಕ್ಷಿ ಅಂತ ತಿಳ್ಕೊಂಬಿಡ ನೀನು. ಏನ ರೂಪಾಯಿ ಹೆಚ್ಚು ಕಮ್ಮಿ ಆಗೋದಿಲ್ಲ, ತಿಂಗಳಾಗತ್ಲೆ ಕರೆಕ್ಟ್ ಬಂದು ಬಡ್ಡಿ ಕೊಡ್ತೇವೆ. ಎಷ್ಟು ಕುಟ್ಟಿ ಪರಕ? ಇಬ್ರಿಗೂ 1 ಲಕ್ಷ ರೂಪಾಯಿ. ಏನ ಇವಾಗಿರ್ಜಕ್ಕ ವಿಡಿಯೋ ಮಾಡಾಕತ್ತೀಯಲ್ಲ? ಸಾಕ್ಷಿ ಇಡಿಯೋ ಇಟ್ಕೊಳಕತ್ತಾಳನ. ಯಾವುದಕ್ಕೂ ಇರ್ಲಿ ಪಾಪ, ನಾಳೆ ಪರಕ್ಕ ಮತ್ತೆ 2 ಲಕ್ಷ ಕೊಟ್ಟೆ ನಂದಿಗಿಂದ್ರ ಈ ಪರಕ್ಕ ನಂಬಕ್ಕಾಗಂಗಿಲ್ಲ. ಅದಕ್ಕೆ ನಿಮ್ ಸೇಫ್ಟಿಗೆ ಮಾಡಾಕತ್ತೇನೆ ವಿಡಿಯೋ. ಇದೇನಾಗಿರ್ಜಿ ಇವತ್ತು ಹೊಸಾದ್ ನೋಡಿದ್ನಲ್ಲ ನಾನು. ಇದೇನ್ ಮಾಡಾಕತ್ತಾಳಿಕಿ ಪರವ? ಅಯ್ಯೋ ಶಾಂತಕ್ಕ, ನಿಂಗೆ ಹೇಳ್ಬೇಕಂದ್ರೆ ನಂಗೂ ಆಗಿಲ್ಲ. ಏನು ಹೇಳೇನೆ ನೀನ ಮರ್ತಿರ್ತೀನಿ ನೋಡಿ. ಇವತ್ತಾಗ ನನಗೂ ಲಕ್ಷ್ಯ ಇಲ್ಲ, ಈ ಕೆಲಸ ಟೆನ್ಷನ್ ಆಗತ್ತಾಗ. ಅಯ್ಯ ಹೊಸ ಬಡ್ಡಿ ಅವರ ಚಾಲು ಮಾಡ್ಯಾಳವ. ಅದೇನೋ ಬಡ್ಡಿ ವ್ಯವಹಾರ ಮಾಡ್ತಾಳಂತೆ, ರೊಕ್ಕ ಕೊಟ್ಟು 1 ಡಬಲ್ ಮಾಡ್ತಾಳಂತೆ, 5% ಬಡ್ಡಿ ಹಂಗಂತೆ. ಯೋ 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 ಯಾಕೆ ಬೇಕಾಗಿತ್ತಿದೆಲ್ಲ ಈಕಿಗೆ? ಅದು ಅಲ್ಲದೆ ಗಂಡನ ಕಳಲೆ ಬೇರೆ ಮಾಡಾಕತ್ತಾಳವ. ಏನು ಹೇಳ್ತಿ ಇದಕ್ಕೆ ಪರಕ? ಗಂಡು ಗೊತ್ತಿಲ್ಲ, ಮಕ್ಳಿಗೆ ಗೊತ್ತಿಲ್ಲ, ಹಿಂದೆ ಮನೆಯಾಗಿರೋ ಸೊಸಿ ಗೊತ್ತಿಲ್ಲ. ಹಿಂಗೆಲ್ಲ ಯಾಕೆ ಮಾಡ್ಬೇಕಂತೀನಿ ನಾನು. ನಾಳೆ ಅವ್ರು ಏನ್ಕೇನ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಕೊಡೋದಿಲ್ಲ ಮಾಡೋದಿಲ್ಲ, ಎಲ್ಲಿ ರೊಕ್ಕಿಲ್ಲ ಅಂದ್ರಿಂದ್ರೆ ಏನು ಮಾಡ್ತಾಳೆ ಈಕೆ? ದೇವ್ರಿ, ಅಲ್ಲ ಅದು ಅಲ್ಲದೆ ತನ್ನ ಒಡವಿನ ಬ್ಯಾಂಕ್ನಾಗ ಒತ್ತಿ ಇಟ್ಟು ಇವರಿಗೆ ರೊಕ್ಕ ಕೊಡಕತ್ತಾಳಿಕೆ. ಹೌದಾ? ಬ್ಯಾಂಕ್ನಾಗ ಒತ್ತಿ ಇಟ್ಟಿರೋ ರೊಕ್ಕ ಹಂಗೆ ಬರ್ತೈತಿ, ಬಡ್ಡಿ ಆಕತಿಲ್ಲ ಅಲ್ಲಿ. ಬ್ಯಾಂಕ್ನಾಗ ಒತ್ತಿ ಇಟ್ಟಾಳಲ್ಲ ಬಂಗಾರ, ಅದಕ್ಕೆ ಬಡ್ಡಿ ಬಡ್ಡಿ ಬೆಳಿತಿರ್ತೈತಲ್ಲೇ. ಅಲ್ಲೇನ 2% ಅಂತೆ, ಈಗಿಲ್ಲ 5% ಇಸ್ಕೊಂತಾಳಂತ, 3% ಲಾಭ ಅಂತ. ಏನ ದೇವರಿಗೆ ಗೊತ್ತವ. ಈ ಬಡ್ಡಿ ವ್ಯವಹಾರ ಮಾಡಿ ಯಾರು ಉದ್ದಾರಾಗ್ಯಾರ ಶಾಂತಕ್ಕ? ಹೇಳಿದ ಮಾತು ಕೇಳುವಳ್ಳು. ಅದು ಅಲ್ಲದೆ ನನ್ನ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂಡಾಳ. ಒಂದು 2 ತಿಂಗಳದಾಗ ಕೊಡ್ತೇನೆ ಅಂದಾಳ. ಏನು ದೇವರಿಗೆ ಗೊತ್ತವ. ನಾನು ಅದೇ ಹೇಳೇನಿ, ಕರೆಕ್ಟ್ ಟೈಮಿಗೆ ವಾಪಸ್ ಕೊಡು. ಸುಮ್ಮನೆ ತಾಮ್ರ ದುಡ್ಡು ತಾಯಿ ಮಕ್ಕಳು ಕೆಡಿಸ್ತಾವು. ಈ ರೊಕ್ಕದ ಸಲಾಗಿ ನನ್ನ ನಿನ್ನ ಮತ್ತೆ ಫ್ರೆಂಡ್ಶಿಪ್ ಹಾಳಾಗೋದು ಬೇಡ ಅಂತದು ಹೇಳೇನಿ. ಎಷ್ಟು ಹೇಳಿದ್ರು ಕೇಳಿಲ್ಲ. ನಾನು ಕೊಡಬಾರ್ದು ರೊಕ್ಕ ಅಂತೇಳಿ ಇದ್ದೆ. ಇನ್ನು ಭಾಳ ಕೇಳಕತ್ಲ. ಹೌದಿಲ್ಲ? ಇಲ್ಲ ಅನ್ನೋದು ಹೆಂಗೆ ಅಂತೀಯಾರ ಹೆಂಗೆ ಹೇಳಿ ನೀನು ನೋಡೋಣ. ಅದಕ್ಕೆ ಕೊಟ್ಟೇನಿ. ಏನು ಮಾಡ್ತಾಳ ದೇವರಿಗೆ ಗೊತ್ತವ ಇವ. ಹೌದಾ? ಏನಪ್ಪ ದೇವರಿಗೆ ಗೊತ್ತಂಗಾರ. ದೇವ್ರಿ ಎಲ್ಲ ಚಂದಾಗಿ ಇದು ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಹೌದಿಲ್ಲ? ಆದರೂ ಈ ಗೆಳತಿಯಂದಾಗ ರೊಕ್ಕದ ವ್ಯವಹಾರ ಬರಬಾರ್ದು ಬಿಡ ಇವ. ಈ ಗೆಳತಿನದೊಳಗೆ ರೊಕ್ಕದ ವ್ಯವಹಾರ ಬಂದರೆ ಭಾಳ ಕೆಟ್ಟದು. ಮತ್ತು ಸುಮ್ಮನೆ ಇದ್ದಿದ್ದೊಂದು ಫ್ರೆಂಡ್ಶಿಪ್ನು ಹಾಳು ಮಾಡಿ ಕೈ ಬಿಡ್ತಾವೆ. ಕರೆನ ಕೊಡಬಾರ್ದು, ಇಸ್ಕೊಳಕ್ಕೂ ಹೋಗಬಾರ್ದು. ನೀ ಅಂತಿ ಶಾಂತಕ್ಕ ಕೊಡಲಿಲ್ಲ ಅಂದ್ರೆ ಆಕಿಗೆ ಸಿಟ್ಟು ಬರ್ತಿತ್ತು. ಅಯ್ಯ ರೊಕ್ಕ ಇಟ್ಕೊಂಡು ಗಿರ್ಜಿ ಕೊಡಲಿಲ್ಲ ಬೇಕಂತೇಳಿ. ಯಾಕಂದ್ರೆ ನಾವು ಚಂದ ಶ್ರೀಮಂತರಾಗೋದು ಆಕಿಗೆ ಇಷ್ಟ ಇಲ್ಲ. ನಂಗೆ 4 ರೊಕ್ಕ ಆಗಿದ್ದಿತ್ತು ಅಂತೇಳಿ ಗಿರ್ಜಿಗೆ ಸಂಕಟ. ಆಕೆ ಒಬ್ಬಕ್ಕೆ ಶ್ರೀಮಂತರಾಗಿರ್ಬೇಕಂತೇಳಿ ಆಸೆ. ಇನ್ನು ಶಾಂತಕ್ಕನ ಬಿಡು ಆರಾಮದಾಳ. ಇವರ ಮಗಳ ಶಾಂತಕ್ಕನ ಮಗಳು ಆರಾಮಾದ್ಲು, ಮನೆಗೆ ಕಟ್ಟಕತ್ಲು. ಇವ್ರು ನನಗೆ ಮಾತ್ರ ರೊಕ್ಕ ಕೊಡಲಿಲ್ಲ ಅಂತಾಳ. ಇವು ಆಕೆ ಮಾತಿಗೆ ಯಾರು ನಿಲ್ಲಕ್ತಾರೆ ಹೇಳಿ ನೀನು ನೋಡೋಣ. ಅದಕ್ಕೆ ಸುಮ್ಮನೆ ಯಾಕೆ ವಾತ್ಸೋದಕ್ಕೆ ಕೂಟ ಅಂತೇಳಿ ನಾನೇ ಸುಮ್ಮನೆ ಆದೆ. ಹೌದಾ? ಆಯ್ತು ಬಿಡು, ಹೋಲ್ ಹಂಗಾರ ತಿಳ್ದಂಗೆ ಮಾಡ್ಕೊಲಿ. ಅಂದಂಗ ಶಾಂತಕ್ಕ, ನಿಮ್ಮ ತಾಯಿಯರು ಬಂದಿದ್ರಲ್ಲ, ಊರಿಗೆ ಹೋದ್ರೆ ಏನು ಅದಾರ? ಇಲ್ಲೇ ಇಟ್ಕೊಂಡೇನವ, ಮತ್ತೆಲ್ಲಿ ಕಳ್ಸಕ್ಕೆ ಹೋಗ್ಲಿ? ಪಾಪ ನಮ್ಮ ಹೋಗುದಾರ ಎಲ್ಲೇ ಐತೆ. ಹೌದಿಲ್ಲ? ಇಲ್ಲೇ ಶಿವಲಿಂಗನ ಮನೇನೂ ಆಗಾಕತ್ತೈತಿ. ಎಲ್ಲಿ ಹೋಗಬೇಡ, ನಿಮ್ಮ ಮನೆಯಾಗಿರೋ ಇಲ್ಲೇ ಅಂತ ಹೇಳೇನಿ. ಪಾಪ ನಮ್ಮ ಅತ್ತಿಗೂ ಆರಾಮಿಲ್ಲ. ಅವರು ಪಾಪ ಏನು ಅನ್ನಕತ್ತಿಲ್ಲ. ಸಾಯಿವತ್ನೇ ಜೊತೆಗೆ ಒಂದು ಜೀವ ಇರಲಿ. ಪಾಪ ಮಾತಾಡ್ಕೊಂತ ಕುಂದಿರ್ತಾರೆ. ಅವ್ರದ್ದು ಏನು ಮಾಡ್ತಾರೆ? ನಂದು ಹಸ್ರ ಬೇಸರ ಕಳಿತಿತ್ತವ. ನೀನು ಒಟ್ಟು ಹೊರಗೆ ಒಳಗೆ ಅಡ್ಡಾಡ್ತಿರ್ತಿ, ನಾನು ಒಬ್ಬಕ್ಕೆ ಕುಂತು ಏನು ಮಾಡಲಿ ಅಂತೇಳಿ ನಮ್ಮ ಅತ್ತಿನೂ ಇರಲಿ, ನಿಮ್ಮ ವಾರನ ಕಳಿಸ್ಬೇಡ ಅಂತ ಹೇಳಾರ. ಆದರೂ ಶಾಂತಕ್ಕ, ದಿನಗಳು ಏನು ನೋಡ ಯಾನಮ್ ನೀವು ಉಳ್ಳಾಕತ್ತಾವ. ಮೊನ್ನೆನಾರ ನಿಮ್ಮ ಅತ್ತಿಗೆ ಆರಾಮಿಲ್ಲ ಅಂತ ಸುದ್ದಿ ಬಂದು ಎಷ್ಟೆಲ್ಲರೂ ಬೇಜಾರು ಮಾಡ್ಕೊಳತ್ತಿದ್ರು. ಹೀಗಾಲೇ ನೋಡಿ 2 ತಿಂಗಳು ಹೊತ್ತಾತು ಅಲ್ಲ. ದಿನ ಬರೋಕೆ ಏನು ಕಡಿಮೆ ನೋಡು. ಹೌದು ಬಿಡ್ಲೆ, ನಾ ಅಂತಾನೆ ನೀ ಅಂತೀಯ.
ಏನು ಮಾಡೋದು ನಮ್ಮ ಅತ್ತಿ ಗಟ್ಟದಾಳ ಇನ್ನೇನು ಪಾಪ ಧೈರ್ಯ ತೊಗೊಂತಾಳ ನಮಗೂ ಧೈರ್ಯ ತುಂಬ್ತಾಳ ಏನಾಗೋದಿಲ್ಲ ಹೆದರ್ಬೇಡ್ರಿ ಅಂತಾಳ ಆಗಿದ್ದಾಗಲಿ ಸುಮ್ಮನಿರ್ರಿ ಅಂತಾಳ ಏನಪ್ಪ ಒಟ್ಟ ದೇವರು ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತಾರಲ್ಲ ಅದೇನು ಸುಳ್ಳಲ್ಲ ಹೋಗ್ಲಿ ಬಿಡ ಶಾಂತಕ ಬೇಜಾರು ಮಾಡ್ಕೊಬೇಡ ಬೇಜಾರಂತೇನಿಲ್ಲ ಏನೋ ಒಂಥರ ಯಾಕಂದ್ರೆ ಒಂಥರ ಹೆಂಗಂದ್ರೆ ನಮ್ಮ ಅತ್ತೆಯರು ಇದ್ದ ಮನಿನೇ ಒಂದು ಚಂದ ಬಿಡ ಜೀವ ಸಾಯ್ತೈತಲ್ಲ ಅಂತ ಬೇಜಾರಷ್ಟೆ ಎಲ್ಲಿ ಆಗಿದ್ದಾಗುದಲ್ವಾ ಇವತ್ತು ಅವ್ರು ಹೋದ್ರೆ ನಾಳೆ ನಾವು ಹೋಗ್ಬೇಕು ನಾವೇನು ಭೂಮಿ ಮೇಲೆ ಶಾಶ್ವತ ಊಟ ಹೊಡ್ಕೊಂಡು ಇಲ್ಲೇ ಇರ್ತೇವೆ ಇಲ್ಲ ಇರತನ ನಮ್ಮದು ನಿಮ್ಮದು ನಮ್ಮದು ನಿಮ್ದು ಅಂತ ಬಡ್ದಾಡೋದು ಇದ್ಮೇಗೆಲ್ಲ ಹೋಗೋದು ಸತ್ ಮೇಲೆ ಅಷ್ಟೇ ಬಿಡ ಶಾಂತಕ ಕುಂದ್ರೋಡ್ ಚಾ ಮಾಡ್ಕೊಂಬರ್ತೇನೆ ಇವತ್ತೇ ನೋಡಿದೇನೆ ನಾನು 2 ಫೋಟೋ ತಕ್ಕೊಂಡೇನಿ ಇಡಿವೆ ಮಾಡ್ಕೊಂಡೇನೆ ಅಂತ ಬಾಳೆ ಬೆಚ್ಚೆ ಪರಕಂದ ಇಲ್ಲ ಅಂದ್ರೆ ನಾಳೆ ನೋಡ್ಬೇಕಾರೆ ನೀ ರೊಕ್ಕ ಕೊಡಕ್ಕೆ ಅವ್ರು ಜಗಳ ಮಾಡಲಿಲ್ಲ ಅಂದ್ರೆ ಕೇಳ್ಬೇಕಾರೆ ನೀನು ಇದು ಏನಾರು ಲಪಡ ಆಗತೈತೆ ಇದು ಆದರೂ ಇರ್ಲಿ ಅಂತ ಸಾಕ್ಷಿಗೆ ತೊಗೊಂಡೇನೆ ನಾನು ಒಂದು ವೇಳೆ ನಾ ಕಡೆ ಬರಲಿಲ್ಲ ಅಂದ್ರೆ ಇದು ಸಾಕ್ಷಿನೂ ಇರ್ತಿದ್ದಿಲ್ಲ ಈ ಹುಮ್ರಂತಕಿ ಪರಕ ರೊಕ್ಕ ಕೊಡು ಇದ್ರೊಳಗೆ ರೊಕ್ಕ ಗಳಿಸ್ಬೇಕನ್ನೋ ಆಸೆದಾಗ ಏನು ಮಾಡತ್ತೇನೆ ನನಗೆ ಖಬರಿಲ್ಲ ಮೊದ್ಲು ಅವ್ರು ಬಿಡಾಡ್ಯಾರ ಅವ್ರ ಮಾತನ್ನೇ ಮಾತಿಲ್ದಾರ ಅವ್ರು ಅಂಥವ್ರು ನಂಬ್ಕೊಂಡು ಈಕೆ ರೊಕ್ಕ ಕೊಡಕ್ಕೆ ಕುಂತಾಗತ್ತೆ ಕುಂದ್ರಾತಾಳ ನೋಡ್ತಿರ್ಬೇಕಾರೆ ಈ ಸೋಳ್ಬೇಕಾರೆ ಬೆಣ್ಣೆ ಕೂದಲ ತಗೊಂಡಂಗೆ ಮೆತ್ತ ಮಾತಾಡಕತ್ತಾರ ಕೊಡುವತ್ನ್ಯಾಗ ಜಗಳ ಆಗಲಿಲ್ಲ ನನ್ನ ಹೆಸರು ಕೇಳಿ ಅದು ಕರೆ ನಂಗೆ ಆಗ್ಬೋದು ದೇವ್ರ ಪುಣ್ಯದಿಂದ ಪಾಪ ಯಾವುದೋ ಜಗಳ ಇಲ್ದಂಗೆ ಆಕೆ ರೊಕ್ಕ ಆಕೆ ಸಿಗಲಿ ಕುಂದ್ರ ಶಾಂತಕ ಚಾ ಮಾಡ್ಕೊಂಬರ್ತೇನೆ ನಂದು ತಲೆ ಹೊಡೆಯಾಕತೈತಿ ಒಟ್ಟು ಕಾಪಿ ಮಾಡ್ತೇನೆ ಕಾಪಿ ಕುಡಿತೀನಿ ಚಾ ಕುಡಿತೀವಿ ಶಾಂತಕ ಬ್ಯಾ ಬಿಡ್ಲೆ ನನ್ನಿಂದ ಪಾಪ ನಿನಗೆ ಯಾಕೆ ಸುಳ್ಳ ಪಾಪ ಅದೊಂದು ಕೆಲಸ ಮತ್ತೆ ಅಯ್ಯೋ ಇಲ್ಲ ಶಾಂತಕ ಮೊದ್ಲ ಮಳೆ ಹೊರಗಲ್ಲೇ ಚುಮ್ ಅನ್ನಕತ್ತೈತಿ ನನಗೂ ಏನಾರ ಬೇಕೀಗ ನಾನು ಮಾಡ್ಕೊಂಡು ಕುಡಿಯತ್ತೇನೆ ಅದಕ್ಕೆ ನಿನಗೂ ಸೇರ್ ಮಾಡ್ತೀನಿ ಕುಂದ್ರ ಬಂದೆ ಕಾಪಿ ಮಾಡ್ತೇನೆ ನೋಡಂಗಾರ ಹಾಂ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕುವ ಹೂನಾ ಹಾಕ್ತಂತು ಬಾಬೆ ಅಮ್ಮ ಕಾಪಿ ಕುಡಿತಿ ಕೆಪ್ಪಿ ಎಲ್ಲಿ ಹೊಂಟಿ ಅಂತೀಯಾ ಕೆಪ್ಪಿ ಅಂತೀಯಾ ನನಗೆ ಎಷ್ಟು ಸೊಕ್ಕಿರ್ಬೇಕ ಶಾಂತವ ನಿನಗೆ ನೀ ಅಂತ ಹೆಣ್ಮಗಳಲ್ಲ ಅಂತ ಮಾಡಿದ್ದೆ ಬಿಡು ನಾನು ಕೆಪ್ಪಿ ಅಂತೀಯಾ ನನಗೆ ಯವ್ವ ಹಾ ನಾನೆಲ್ಲ ಅಂದೆ ಎಲ್ಲಿ ಹೇಳಿದ್ದಿ ನನಗೆ ಯಾವಾಗ ಹೇಳಿಯಾ ಎಲ್ಲಿ ಹೇಳಿದ್ದಿ ನಾ ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡೇನು ನಂಗೆ ಗೊತ್ತೇ ಇಲ್ಲ ನೀ ಹೇಳಿದ್ದೆ ಒಟ್ಟು ನನಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಆತಡಿ ಹೇಳ್ತಾನೆ ನಿಮ್ಮ ಅತ್ತಿ ಮುಂದೆ ಬಂದು ಹೇಳ್ತಾನೆ ಅಲ್ಲ ನೀ ಹಿಂಗೆ ವಯಸ್ಸಿನಕ್ಕೆ ಆಗಿ ನೀನು ಒಂದು ಅತ್ತೆ ಆಗಿ ಹಿಂಗೆ ನನಗೆ ಕೆಪ್ಪೆ ಅನ್ಬಾರ್ದವ ಇದು ನೀನು ವಯಸ್ಸಿಗೆ ಸುರುಸಲ್ಲಿ ನೋಡಿದ್ದು ಹಿಂಗೆ ಮಾತಾಡದ ನೀ ಅಂತೆ ಸುಮ್ಮನೆ ನೀ ಬೇರೆ ಯಾವ್ಯಾರಾಗಿದ್ರಿ ಈಗ ಅಯ್ಯೋ ದೇವ್ರೆ ನಾ ಕೆಪ್ಪೆ ಅಂದೇ ಇಲ್ಲ ಕಾಪಿ ಕಾಪಿ ಹೋಗಿ ಕೆಪ್ಪೆಗೈತೆ ಇವರಿಗೆ ಯಾಕೆ ಸರ್ ಎಲ್ಲಿಗೆ ಮುಟ್ತದೆ ಅಂತೇಳಿ ಗೊತ್ತಾಗಲ್ಲ ಅಯ್ಯೋ ಏನು ತಿಳ್ಕೊಂಡ್ರೆ ಏನೋ ನನ್ನ ಬಗ್ಗೆ